ಸರ್, ತಾವು ರಾಜಕೀಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಎದುರಿಸಿದ ಅತ್ಯಂತ ಕಠಿಣ ಪರಿಸ್ಥಿತಿ ಯಾವುದು? ನಾನು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿ ಡೆಪ್ಟಿ ಚೀಫ್ ಮಿನಿಸ್ಟರಿಂದ ಡಿಸ್ಮಿಸ್ ದೇವೇಗೌಡರೆಲ್ಲ ಡಿಸ್ಮಿಸ್ ಮಾಡಿಸಿದ್ರು. ಅದು ಮಾಡಿದ್ಮೇಲೆ ಅಹಿಂದ ಸಂಘಟನೆ ಮಾಡಿ ಶುರು ಮಾಡಿದ್ಮೇಲೆ ಮತ್ತು AIPJD ಮಾಡಿದಾಗ ಸ್ವಲ್ಪ ಆ ಅವಧಿ ಇದೆಯಲ್ಲ, ಆ ಅವಧಿ ನನಗೆ ಸ್ವಲ್ಪ ರಾಜಕೀಯವಾಗಿ ಕಷ್ಟದ ದಿನಗಳಿದ್ದು. ಅದು ಬಿಟ್ಟರೆ ಅಂಥ ಕಷ್ಟದ ದಿನಗಳೇನಿರಲಿಲ್ಲ. ನಿಮಗೆ ಅತ್ಯಂತ ನೋವು ಕೊಟ್ಟ ಸೋಲು ಯಾವುದು ಇಷ್ಟರಲ್ಲಿ? 2018 ಚಾಮುಂಡೇಶ್ವರಿ ಸೋತ್ನಲ್ಲ. ಯಾಕೆಂದರೆ ಸಾಕಷ್ಟು ಕೆಲಸ ಮಾಡಿದ್ದೆ ನಾನು ಚಾಮುಂಡೇಶ್ವರಿಗೆ. 5 ಬಾರಿ ಗೆದ್ದಿದ್ದೆ ನನ್ನಲ್ಲಿ. ನಾನು ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಾಮಿನೇಷನ್ ಹಾಕಿದ ಮೇಲೆ ಎಲ್ಲ ಫೋರ್ಸ್ಗಳು ಕೂಡ ನನ್ನ ವಿರುದ್ಧದ ಫೋರ್ಸ್ಗಳೆಲ್ಲ ಒಂದಾಗ್ಬಿಟ್ಟವು. ರಾಜಕೀಯ ವೈರತ್ವ ಇರ್ತಕ್ಕಂಥವ್ರು ಎಲ್ರಿಗೂ ಜೊತೆಲೂ ಸ್ನೇಹ ಇದೆ, ಬೇರೆ ವಿಚಾರ. ಆದರೆ ರಾಜಕೀಯವಾಗಿ ವೈರತ್ವ ಇರ್ತಕ್ಕಂಥವರೆಲ್ಲ ಒಂದಾಗ್ಬಿಟ್ರು ನನಗೆ ಸೋಲ್ಸೋಕ್ಕೆ. BJP JDS ಒಳ ಒಪ್ಪಂದ ಮಾಡ್ಕೊಂಡ್ರು. BJPಯವರು JDSಗೆ ಅವ್ರ ಓಟ್ಗಳನ್ನ ವರ್ಗಾವಣೆ ಮಾಡಿದ್ರು. ಮತ್ತು ನಾನು ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸ ಮಾಡಿದ್ದೆದ್ದು. ನಾನು 10 ವರ್ಷ ಅಲ್ಲಿ ಇಲ್ಲದೆ ಹೋದರೂ ಕೂಡ, ಶಾಸಕನಾಗಿ ಇಲ್ಲದೆ ಹೋದರೂ ಕೂಡ ಕೆಲಸ ಮಾಡಿದ್ದೆ. ಕ್ಷೇತ್ರಕ್ಕೆ ಜನಸಂಪರ್ಕ ಇಟ್ಕೊಂಡಿದ್ದೆ. ಕೆಲಸ ಮಾಡಿದ್ರೂ ಸೋಲ್ಸಿದ್ರಲ್ಲ ಅಂಥೇಳಿ ಆಗ ನೋವಾಯಿತು. ಮತ್ತು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ನಾಮಿನೇಷನ್ ಹಾಕುವಾಗ ಸೋತ್ಬಿಡ್ತೀನಿ ಅಂತ ನನಗನ್ಸಿರಲಿಲ್ಲ. ಆಮೇಲೆ ಕ್ರಮೇಣ ಎಲ್ಲ ಫೋರ್ಸ್ಗಳು ಒಂದಾದ ಮೇಲೆ ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ ಹೋದ್ಮೇಲೆ ಗೊತ್ತಾಯಿತು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.